ಹಲೋ ಎವ್ರಿವಾನ್, ದಿಸ್ ಇಸ್ ನೇತ್ರ. ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗೋಯ್ತು. ಯಾರು ಎಪಿಸೋಡ್ ನೋಡಿಲ್ಲೋ ಅವರೆಲ್ಲ ಜಿಯೋ ಹಾಟ್‌ಸ್ಟಾರಲ್ಲಿ ಆಲ್ರೆಡಿ ಎಪಿಸೋಡ್ ಬಂದಿದೆ, ಹೋಗಿ ನೋಡಿ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಯಾರ್ಯಾರು ನೋಡಿದ್ದೀರಾ ಅವರಿಗೆ ನಿರಂಜನ್ ಅವರು ಜಡ್ಜಾ ಇಲ್ಲಾಂದರೆ ಓಸ್ಟಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನನಗೆ ಎಪಿಸೋಡ್ ನೋಡಿದಾದ್ಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು, ಅವ್ರು ಓಸ್ಟಾ ಜಡ್ಜಾ ಅಂತ. ಯಾಕಂದರೆ ಜಡ್ಜ್ ಇರೋದು ಏನಾದರೂ ಟಾಸ್ಕ್ ಕೊಡೋಕ್ಕೆ, ತೀರ್ಮಾನ ಮಾಡೋಕ್ಕೆ. ಬಟ್ ಅದನ್ನು ನಮ್ಮ ನಿರಂಜನ್ ಅವರೇ ಮಾಡ್ತಾ ಇದ್ದಾರೆ. ಸೊ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಅವ್ರು ಜಡ್ಜಾ ಇಲ್ಲಾಂದರೆ ಓಸ್ಟಾ ಅಂತ. ಅವ್ರು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ಸಂಗೀತ ಅವರು ಸೀರಿಯಸ್ಲಿ ಬಿಗ್ ಬಾಸಲ್ಲಿ ಹೆಂಗೆ ನೋಡಿದ್ವೋ ಅದೇ ಥರ ಇದ್ದಾರೆ. ಒಂದು ರೈಟ್ ಕ್ಯಾಂಡಿಡೇಟ್ಸ್ನ ಅಂತೂ ನಿಜವಾಗ್ಲೂ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತು. ಯಾಕಂದರೆ ಅವರು ಒಂದು ಟ್ಯಾಲೆಂಟ್ ನೋಡೋದಾಗಲಿ ಆಪೋಸಿಟ್ ಪರ್ಸನಲ್ಲಿ, ಮತ್ತು ಅವರು ಒಂದು ಟಾಸ್ಕ್ ಕೊಡೋದಾಗಲಿ, ಅದ್ರ ಬಗ್ಗೆ ರಿವರ್ಸ್ ಎಕ್ಸ್ಪ್ಲನೇಷನ್ ಕೊಡೋದಾಗಲಿ, ಸಂಗೀತ ಅವರು ಮತ್ತು ಶ್ರುತಿ ಅವ್ರು ಮಾತ್ರ ಸೂಪರ್ ಅಂತ ಅನ್ನಿಸ್ತು ನೆನ್ನೆ. ವಿನಯ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಚಂದನ್ ಶೆಟ್ಟಿ ಅವ್ರು ಮಾತ್ರ ಸ್ವಲ್ಪ ಕಾನ್ಷಿಯಸ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ನೋಡಬೇಕು ಇನ್ನು ಮುಂದಿನ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಜಡ್ಜ್ಮೆಂಟ್ ಕೊಡ್ತಾರಾ ಅಂತ. ಓವರ್ ಆಲ್ ನನಗೆ ಜಡ್ಜಸ್ನ ನೋಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಜನ ಅಂತ ಇದ್ದಾರೆ, ಏನು ಇವ್ರಿಗೇನೆಲ್ಲ ಟ್ಯಾಲೆಂಟೇ ಇರುತ್ತಾ, ಟ್ಯಾಲೆಂಟ್ ನೋಡಿ ಅಲ್ಲಿ ನಿಮಗೆಲ್ಲ ವೇಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಎಲ್ಲ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ, ಇದೆಲ್ಲ ಕರೆಕ್ಟಾ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ನನಗೆ ಫಸ್ಟ್ ಎಪಿಸೋಡಲ್ಲಂತೂ ನಿಜವಾಗ್ಲೂ ಜಡ್ಜಸ್ ಏನಾದರೂ ರಾಂಗ್ ಮಾಡಿದ್ರು ಇಲ್ಲಾಂದರೆ ಏನೇನೋ ಮಾತಾಡಿದ್ರು ಅಂತ ನಿಜವಾಗ್ಲೂ ಅನ್ನಿಸ್ಲಿಲ್ಲ. ಬಂದಿರೋ ಕ್ಯಾಂಡಿಡೇಟ್ಸ್ನ ಇನ್ನೂ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ರೈಟ್ ಕ್ಯಾಂಡಿಡೇಟ್ಸ್ನ ಅಟ್ಲೀಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಅನ್ನಿಸ್ತು. ನನಗೆ ನಿನ್ನೆ ಆ ಮೆಕ್ಯಾನಿಕ್ ಪೂರ್ಣಿಮಾ ಅವ್ರು ಯಾರು ಬಂದಿದ್ರು ಅವ್ರನ್ನ ಬಿಟ್ಟು ಇನ್ಯಾರೂ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ರತ್ನ ಅಜ್ಜಿ ಆ್ಯಕ್ಚುಲಿ 72 ಇಯರ್ಸ್ ಅಜ್ಜಿ, ಬಟ್ ಅವ್ರ ಅಜ್ಜಿ ಥರನೇ ಕಾಣಲಿಲ್ಲ. ತುಂಬ ಎನರ್ಜೆಟಿಕ್ ಆಗಿ ಯೋಗ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಖತ್ ಇಂಪ್ರೆಸಿವ್ ಆಗಿದ್ರು. 72 ಇಯರ್ಸ್, ನಾವು 60 ಇಯರ್ಸ್ಗೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಎನರ್ಜಿ ಮಾತ್ರ ಪೀಕ್ಸಲ್ಲಿತ್ತು. ಈ ಎರಡೂ ಕ್ಯಾಂಡಿಡೇಟ್ಸ್ ಮಾತ್ರ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಮಿಕ್ಕಿರೋರು ಸ್ವಲ್ಪ ಕ್ರಿಂಜ್ ಅಂತ ಅನ್ನಿಸ್ತು, ಸ್ವಲ್ಪ ಓವರ್ ಆ್ಯಕ್ಷನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಯಾರ್ಯಾರು ಬಂದರು, ಏನೇನು ಮಾಡಿದ್ರು ಅಂತ ಎಲ್ಲ ಮಾತಾಡೋಣ. ನಾನು ಹೇಳ್ದಂಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಯಾರಾದರೂ ಎಪಿಸೋಡ್ ನೋಡಿದ್ರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಫಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ದೀಕ್ಷಾ ಶೆಟ್ಟಿ ಅಂತ ಬಂದರು. ಇವ್ರು ನಂಗೆ ನೋಡಿದಾಗ ಹೆಂಗೆ ಅನ್ನಿಸ್ತು ಅಂದರೆ, ಆಲ್ರೆಡಿ ನಾನು ಫುಲ್ ಟ್ಯಾಲೆಂಟೆಡ್, ನಾನು ಈ ಶೋಗೆ ಸೆಲೆಕ್ಟ್ ಆದೇ ಆಗ್ತೀನಿ, ನನ್ನ ರಿಜೆಕ್ಟ್ ಮಾಡೋದು ಯಾರು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಬಂದಿದ್ರು ಅಂತ ನನಗೆ ಅನ್ನಿಸ್ತು. ಅವ್ರು ಮಾತಾಡೋದು ಕೂಡ ಅಷ್ಟೇ, ತುಂಬ ಒಂದು ಓವರಾಗಿ ಮಾತಾಡಿದರು ಅಂತ ಅನ್ನಿಸ್ತು. ಅಂದರೆ ಆಮೇಲೆ ಅವರು ರಿಜೆಕ್ಟ್ ಆದಾಗೂ ಕೂಡ ಅಷ್ಟೇ, ಅದನ್ನ ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಅಯ್ಯೋ ನನ್ನ ರಿಜೆಕ್ಟ್ ಮಾಡಿಬಿಟ್ರಲ್ಲ ಅನ್ನೋಂಗಿತ್ತು. ಅದು ಯಾವಾಗ ನಮ್ಗೆ ಜಾಸ್ತಿ ಬೇಜಾರಾಗುತ್ತೆ ಅಂದರೆ, ನಾವು ಸೆಲೆಕ್ಟ್ ಆಗೇ ಆಗ್ತೀವಿ ಅಂತ ಓವರ್ ಕಾನ್ಫಿಡೆನ್ಸಾಗಿ ಬಂದಿರ್ತಾರಲ್ಲ ಆವಾಗ. ಮತ್ತು ಬಿಗ್ ಬಾಸ್ ಒಳಗಡೆ ಹೋದ್ರೂ ಕೂಡ ಇವ್ರು ಸರ್ವೈವ್ ಆಗ್ತಾರ ಗುರು, ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್, ಆಮೇಲೆ ಇಷ್ಟೊಂದು ಇನ್ನೋಸೆನ್ಸ್, ಈ ಒಂದು ಏನಾದರೂ ಆದರೆ ತಗೊಳ್ಳೋ ಶಕ್ತಿನೇ ಇಲ್ಲ. ಬಿಗ್ ಬಾಸಲ್ಲಿ ದಿನಕ್ಕೊಂದೊಂದು ಇಂಥದ್ದು 100 ಆಗ್ತಾ ಇರುತ್ತೆ. ಟಾಸ್ಕಲ್ಲಿ ಸೋಲ್ಬೋದು, ನಾಮಿನೇಷನ್ ಆಗ್ಬೋದು, ಒಂದು ಯಾರೋ ಬಂದುಬಿಟ್ಟು ನಿನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು, ಇಲ್ಲ ಸುದೀಪ್ ಸರ್ ಏನಾದರೂ ಅನ್ಬೋದು. ಅದನ್ನೆಲ್ಲ ಹೆಂಗೆ ತಗೋತಾರೆ, ಈ ಹುಡುಗಿ ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ಅನ್ನಿಸ್ತು. ನನಗೆ ಮೋಸ್ಟ್ಲಿ ಇವರು ರೈಟ್ ಬಿಗ್ ಕ್ಯಾಂಡಿಡೇಟ್ ಅಲ್ವೇನೋ ಬಿಗ್ ಬಾಸ್ಗೆ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ದೀಕ್ಷಾ ಶೆಟ್ಟಿ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದನ್ನು ಬಿಟ್ಟರೆ ಮಾಡರ್ನ್ ಕವಿ ಮಂಜಾ ಅಂತ ಬಂದರು. ಸೀರಿಯಸ್ಲಿ ನನಗೆ ಪ್ರೋಮೋ ಎಲ್ಲ ನೋಡಿದಾಗ ಓ ಮೈ ಗಾಡ್, ರ್ಯಾಪರ್ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ ಅವ್ರು ಡೈರೆಕ್ಟ್ ಎಂಟ್ರಿ ಕೊಟ್ಟರು ಅಲ್ವಾ, ಅಪ್ಪ ಸ್ವಲ್ಪ ಸುಮ್ಮನೆ ಇರಪ್ಪ ಅಂತ ಅನ್ನಿಸ್ತಾ ಇತ್ತು. ಹಂಗೆ ಅನ್ನಿಸ್ತು, ಫುಲ್ ಕ್ರಿಂಜ್ ಅಂತ ಅನ್ನಿಸ್ತು ನನಗೆ. ಆದರೂ ಕೂಡ ಒಂದು ಈ ಥರದವರು ತಲೆ ಬಡಿಸ್ಕೊಂಡಾಗ ಟಪ್ 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 ಅಂತ ಒಂದು ನಿಮಿಷನೂ ಯೋಚನೆ ಮಾಡ್ದಂಗೆ ಪಟ 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 ಬೋಳಿಸ್ಕೊಂಡ್ಬಿಟ್ರು. ಆಮೇಲೆ ಒಂದು ಡೈಲಾಗ್ ಹೇಳು ಅಂದಾಗ ಸಾಯಿ ಕುಮಾರ್ನ ಇಮಿಟೇಟ್ ಮಾಡು ಅಂದಾಗ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅಟ್ಲೀಸ್ಟ್ ಹೇಳೋದನ್ನ ಮಾಡೋದು, ಚಾಲೆಂಜಿಂಗಾಗಿ ತೊಗೊಳ್ಳೋದು, ತುಂಬ ಸ್ಪೋರ್ಟಿವ್ ಆಗಿ ಇರೋದು ಬಿಗ್ ಬಾಸ್ಗೆ ತುಂಬ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಫಸ್ಟು ದಿಶಾ ಶೆಟ್ಟಿ ಅವ್ರು ಏನು ಬಂದಿದ್ರು, ಅವ್ರು ಸ್ಪೋರ್ಟಿವ್ ಆಗೇ ತೊಗೊಳ್ಳಿಲ್ಲ. ಏನು ಮಾಡಿದ್ರು ರಿಜೆಕ್ಟ್ ಅಂದರೂ ಕೂಡ ಅಳ್ತಾರೆ, ಏನು ಮಾಡಿದ್ರು ಕೂಡ ತುಂಬ ಅಯ್ಯೋ ಮಾಡಬೇಕಂತ ಓವರ್ ಎಕ್ಸ್ಪ್ರೆಷನ್ ಕೊಟ್ಟು ಇದು ಮಾಡ್ತಾಯಿದ್ರು. ಮಂಜು ಅವ್ರು ಏನಂದರೆ, ಅವರು ಕ್ರಿಂಜಾಗಿ ಮಾತಾಡ್ತಾ ಇದ್ರು ಕೂಡ ಪ್ರತಿಯೊಂದಕ್ಕೂ ನಾನು ರೆಡಿ ಅನ್ನಂಗೆ ನೋಡ್ತಾ ಇದ್ರು. ಸೊ ಈ ಥರ ಕ್ಯಾಂಡಿಡೇಟು ಬಿಗ್ ಬಾಸ್ ಒಳಗಡೆ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಸ್ವಲ್ಪ ದಿನ ಅಂತೂ ಈಸಿಲಿ ಸರ್ವೈವ್ ಆಗ್ತಾರೆ ಈ ಥರ ಕ್ಯಾಂಡಿಡೇಟು ಅಂತ ನನಗನ್ನಿಸ್ತು. ಮಂಜು ಅವ್ರು ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾಡರ್ನ್ ಕವಿ ಅಂತ ಬೇರೆ ಹಾಕ್ಕೊಂಡಿದ್ದಾರೆ, ಬಟ್ ನನಗೆ ಸ್ವಲ್ಪ ಜಾಸ್ತಿ ಕ್ರಿಂಜೆ ಅಂತ ಅನ್ನಿಸ್ತು. ಇಮಿಟೇಷನ್ ಟ್ಯಾಲೆಂಟೆಡ್ ಅಂತ ಅನ್ನಿಸ್ತು. ನೋಡಬೇಕು ಹೆಂಗೆ ಆಡ್ತಾರೆ ಇವರು ಅಗ್ನಿ ಪರೀಕ್ಷೆ ಮನೆಯಲ್ಲಿ ಒಳಗಡೆ ಹೋದ್ರೆ ಅಂತ. ಆದರೆ ಅವ್ರು ಡೈರೆಕ್ಟಾಗೆ ಸೆಲೆಕ್ಟ್ ಆಗಿಲ್ಲ ಅಂತ ಅನ್ನಿಸ್ತು, ಒಂದು ನೋ ಬಂತು ಅಂತ ಅನ್ನಿಸ್ತೆ. ಇಲ್ಲಿ ಬಜರ್ನ ಎಕ್ಸ್ಪ್ಲನೇಷನ್ ಮಾಡೋದಾದರೆ, ನಾನು ಟೋಟಲಿ 4 ಬಜರ್ ಇರುತ್ತೆ, ಜಡ್ಜಸ್ 4 ಜನ ಇರೋದ್ರಿಂದ ಅದರಲ್ಲಿ 2
ಬಜರ್ ಗ್ರೀನ್, 2 ಬಜರ್ ರೆಡ್ ಬಂದರೆ ಅವ್ರು ನಾಟ್ ಸೆಲೆಕ್ಟೆಡ್ ಅಂತ. 1 ಬಜರ್ ಗ್ರೀನ್ ಬಂದರೂ ಕೂಡ ಇನ್ನು 3 ಬಜರ್ ರೆಡ್ ಬಂದರೂ ಕೂಡ ಅವರು ರಿಜೆಕ್ಟೆಡ್ ಅಂತ. ಯಾಕಂದರೆ ಮೆಜಾರಿಟಿ ಕನ್ಸಿಡರ್ ಮಾಡ್ತಾರೆ. 50-50 ಇರೋದ್ರಿಂದ 2 ಬಜರ್ ಇದು ಅದು ಮೋಸ್ಟ್ಲಿ ಅವ್ರಿಗೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಂತ ಅನಿಸುತ್ತೆ, ನೋಡಬೇಕು. ಮತ್ತು 3 ಗ್ರೀನ್ ಬಂದು 1 ರೆಡ್ ಬಂದರೂ ಕೂಡ ಮೆಜಾರಿಟಿ ಸೆಲೆಕ್ಟೆಡ್ ಅಂತ. 4 ಗ್ರೀನ್ ಬಂದರೆ ಸ್ಪೆಷಲ್ ಬ್ಯಾಚ್ ಕೊಡ್ತಾರೆ ಅವರಿಗೆ. ಆ ಬ್ಯಾಡ್ಜ್ ಏನಂದರೆ ಮೋಸ್ಟ್ಲಿ ಅವ್ರಿಗೇನು ಸಪ್ರೇಟ್ ಟಾಸ್ಕ್ ಏನೂ ಇರಲ್ಲ. 50-50 ಬಂದವ್ರಿಗೆ ಮತ್ತು ಇನ್ನೊಂದು ರೌಂಡ್ ಎಲಿಮಿನೇಷನ್ ಅಂತ ಇರುತ್ತಲ್ಲ, ಆ ಥರ ಏನೂ ಇರಲ್ಲ ಅನಿಸುತ್ತೆ. ಡೈರೆಕ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಅಂತ ಅನಿಸುತ್ತೆ. ಅದು ಪೂರ್ಣಿಮಾಗೆ ಸಿಗುತ್ತೆ. ನನಗೆ ಅವರು ತುಂಬ ಡಿಸರ್ವಿಂಗ್ ಅಂತ ಅನ್ನಿಸ್ತು ಪೂರ್ಣಿಮಾ ಅವರು. ಯಾಕಂದರೆ ತುಂಬ ಕಂಪೋಸ್, ನಿಮ್ಗೆ ಏನು ಬೇಕೋ ಅದು ಮಾಡಿದ್ರು. ಮತ್ತು ಸಂಗೀತ ಅವ್ರ ಬಗ್ಗೆ ಅವ್ರು ಮಾತಾಡಿದ ರೀತಿ ಆಗಿರ್ಬೋದು, ಇಡೀ ಕರ್ನಾಟಕ ಜನತೆ ಅವ್ರ ಮೇಲಿರೋ ಒಪಿನಿಯನ್ ಅದು. ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ವಿನಯ್ ಅವ್ರದ್ದೇ ತಪ್ಪು ಅಂತ ಹೇಳೋದಾಗಲಿ, ತುಂಬ ಕರೆಕ್ಟ್ ಸ್ಟ್ಯಾಂಡ್ ತೊಗೊಂಡ್ರು. ಮತ್ತು ರೈಟ್ ಏನಾದರೂ ಕಾಲಕ್ಕೆ ತಕ್ಕಂತೆ ಕುಡಿ ಅಂತಾರಲ್ಲ, ಆ ಥರ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಮೆಚ್ಯೂರಾಗಿ ಮಾತಾಡಿದ್ರು. ವೆರಿ ರೈಟ್ ಕ್ಯಾಂಡಿಡೇಟ್ ಫಾರ್ ಬಿಗ್ ಬಾಸ್ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಸಂಗೀತ ಶೃಂಗೇರಿ ಅವರು ಕೂಡ ಅವರು ತುಂಬ ಇಂಪ್ರೆಸ್ ಆಗಿಬಿಟ್ಟಿದ್ರು. ನನ್ನ ಇಷ್ಟು ಜನ ಬಂದಿರೋದ್ರಲ್ಲಿ ನೀವೇ ಫೇವ್ರೇಟ್ ಅಂತ ಹೇಳ್ತಾರೆ. ಅವ್ರಿಗೆ ಸ್ಪೆಷಲ್ ಬ್ಯಾಚ್ ಬೇರೆ ಕೊಡ್ತಾರೆ, ಮಾತಾಡೋಣ ಅದ್ರ ಬಗ್ಗೆ. ಇದು ಬ್ಯಾಚ್ ವಿಚಾರ ಆದರೆ ನಮ್ಮ ಮಂಜು ಅವರು ಕೂಡ ಸೆಲೆಕ್ಟ್ ಆಗ್ತಾರೆ. ಪರವಾಗಿಲ್ಲ ಅಂತ ಅನ್ನಿಸ್ತು. ರಿಜೆಕ್ಟ್ ಮಾಡೋವಂಥ ಕ್ಯಾಂಡಿಡೇಟ್ ಕೂಡ ಆಗಿದ್ರು ಮಂಜು ಅವರು ಅಂತ ನನಗೇನು ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗೇ ಮಾತಾಡಿದರು. ಅದಾದಮೇಲೆ ಇಶಾ ಫ್ರಮ್ US. ಅವ್ಳಿಗೆ ಬಂದ ತಕ್ಷಣನೇ ನನಗೆ ಅನ್ನಿಸ್ತು ತುಂಬ ಏನದು ಸೈಲೆಂಟಾಗಿದ್ದರು. ಒಂದು ಪ್ರಿಪೇರ್ ಆಗಿ ಬಂದಿದ್ರು ಅಂತ ಅನಿಸುತ್ತೆ. ಇಷ್ಟಿಷ್ಟು ಮಾತಾಡಬೇಕು ಅಂತ. ಸಡನ್ನಾಗಿ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ಅಂತ ಅನಿಸುತ್ತೆ. ಮತ್ತು ಬ್ಯಾಗು, ಬ್ಯೂಟಿ ಪ್ರಾಡಕ್ಟ್ಸು US ಅಲ್ಲಿರೋರಿಗೆಲ್ಲ ಅದೆಲ್ಲ ಲೆಕ್ಕನೇ ಅಲ್ಲ. ಮತ್ತು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಅಂದರು. ಹಾಂ, ಫೈನ್. ಅದ್ರ ಬಗ್ಗೆ ಜಡ್ಜಸ್ ಇನ್ನೂ ಸ್ವಲ್ಪ ಕ್ರಾಸ್ ಕ್ವೆಶ್ಚನ್ ಮಾಡ್ಬೋದಾಗಿತ್ತು. ಅಂದರೆ ಕರ್ನಾಟಕ ಅಲ್ಲಿ ಏನೇನು ಇರುತ್ತೆ, ಅಲ್ಲೇನೇನು ಇರಲ್ಲ, ಇಲ್ಲಿ ನಾವು ಹೆಂಗೆ ಬೆಳಿತೀವಿ, ಒಂದು ಅಪ್ಪ ಅಮ್ಮ ಪ್ರೀತಿ ಆಗಲಿ, ಪ್ರತಿಯೊಂದು ಆಗಲಿ ಕರ್ನಾಟಕ ಅಂದರೆ ಈ ಕಡೆ ಇಂಡಿಯಾದಲ್ಲಿರೋರಿಗೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ US ಅವ್ರಿಗೆ ಅಷ್ಟೊಂದು ಒಂದು ಲವ್ ಆಗಲಿ ಏನೂ ಸಿಗಲ್ಲ. ಅಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅದೇನೂ ಇರಲ್ಲ. ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು, ಐಡೆಂಟಿಫೈ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಇಶಾ ಬಂದಾಗ. ಬಟ್ ಅದೇನೂ ಮಾಡಲೇ ಇಲ್ಲ ಜಡ್ಜಸ್ಸು. ರಿಜೆಕ್ಟ್ ಆಗೋದ್ಲು. ನನಗೂ ಹಂಗೆ ಅನ್ನಿಸ್ತು, ಅವಳಿಗೆ ಮೋಸ್ಟ್ಲಿ ಬಿಗ್ ಬಾಸ್ ಬಂದರೆ ಅದನ್ನ ಹ್ಯಾಂಡಲ್ ಮಾಡುವಂಥ ಮೆಚುರಿಟಿ ಇಲ್ವೇನೋ ಇನ್ನೂ ಅಂತ ಅನ್ನಿಸ್ತು. ಇನ್ನೂ ತಿಳ್ಕೊಬೇಕೇನೋ ಅಂತ ಅನ್ನಿಸ್ತು. ಆ ಹುಡುಗಿ ರಿಜೆಕ್ಟ್ ಆದ್ಲು. ಇನ್ನು ಯೋಗಶ್ರೀ, ಯೋಗಿತಾ ಅಂತ ಬಂದರು, ಟ್ವಿನ್ಸು. ನನಗೆ ಅನ್ನಿಸ್ತಾ ಇತ್ತು ಆಯಿತಾ, ಫಸ್ಟ್ ಹುಡುಗಿ ನಾನು ಇರ್ತೀನಿ ನೀನು ಹೋಗು ಅಂದಾಗ ಸಂಗೀತ ಶೃಂಗೇರಿ ಬೇಡ ನೀನಿರು ಅಂದ್ರಲ್ಲ, ಆವಾಗಲೇ ಅನ್ನಿಸ್ತು. ಯಾಕಂದರೆ ಫಸ್ಟ್ ಹುಡುಗಿ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗಿ ಮಾತಾಡಿದ್ಲು ಅಂತಲೇ ಹೇಳ್ಬೋದು. ಫಸ್ಟು ಅವರಿಬ್ಬರು ಜೊತೆಗೆ ಬಂದಾಗ ಒಬ್ಬರನ್ನೇ ಮದುವೆ ಆಗಬೇಕು ಅಂತ ಇದ್ದೀವಿ, ಟ್ವಿನ್ಸ್ ಸಿಗಲಿಲ್ಲ ಅಂದರೆ ಹಾಗೆಲ್ಲ ಹೇಳೋಗಿರ್ತಾರೆ. ಬಟ್ ಆ ಹುಡುಗಿ ಯೋಗಿತಾ ಅನ್ನೋಳು ಸ್ವಲ್ಪ ರಿವರ್ಸ್ ಮಾತಾಡೋದ್ರಿಂದ ಅದು ಎಡ್ವರ್ಟ್ ಆಯಿತು ಅಂತ ಅನಿಸುತ್ತೆ. ಮತ್ತು ಅವ್ರ ಅಕ್ಕನೇ ಬಂದುಬಿಟ್ಟು ಹೇಳ್ತಾಳೆ, ಗಯ 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 ಅನ್ನೋದು ಬದಲು ಇನ್ನೂ ಸ್ವಲ್ಪ ಕಾನ್ಫಿಡೆಂಟಾಗಿ ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅಂತ ಹೇಳ್ತಾಳೆ. ಮತ್ತು ಆ ಹುಡುಗಿ ಫೈನಲಿ ರಿಜೆಕ್ಟ್ ಆಗ್ತಾಳೆ. ನನಗೂ ಅಷ್ಟೊಂದೇನೋ ಆ ಹುಡುಗಿ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಅದೇ ರೀಸನ್ನಾಗೇ ಸಂಗೀತ ಶೃಂಗೇರಿ ಅವರು ಕೂಡ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬರೋದೇ ಚರಣ್ ಶೆಟ್ಟಿ. ನನಗೆ ಚರಣ್ ಶೆಟ್ಟಿ ಅವ್ರು ನೋಡಿದಾಗ ಸೀರಿಯಸ್ಲಿ ಜೂನಿಯರ್ ಪ್ರಥಮ್ನ ನೋಡ್ದಂಗೆ ಅನ್ನಿಸ್ತು. ಅರೆ ಏನು ಗುರು ಹೆಂಗಂದ್ರಂಗೆ ಆಡ್ತಾ ಇದ್ದಾನೆ ಅಂತ ಓವರ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಚೇಂಜ್ ಆಗಿರ್ಬೋದು, ಒಂಥರ ಚೇಳ್ ಚಪಾತಿ ಥರ ಆಡೋದಾಗಿರ್ಬೋದು. ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕ್ರಿಂಜ್ ಅನ್ನಿಸ್ತು. ಸೆಲೆಬ್ರಿಟೀಸು ಮೂವಿನ ಟಿಕೆಟ್ ತೊಗೊಳ್ದೇನೆ ನೋಡ್ತಾರೆ ಅನ್ನೋದಾಗಿರ್ಬೋದು. ಏನು ಮಾತಾಡ್ತಾ ಇದ್ದಾರೆ ಗುರು, ಇವರಿಗಾದರೂ ಗೊತ್ತಾಗ್ತಾ ಇದೆಯಾ ಅಂತ ಅನ್ನಿಸ್ತು. ಮೊಬೈಲ್ ಇಲ್ಲ ಅಂತಾರೆ, ಅದಂತೂ ಇನ್ನೂ ವಿಚಿತ್ರ ಅಂತ ಅನ್ನಿಸ್ತು. ಇದು ರಿಯಲಿ ಪಾಸಿಬಲ್ ಅಂತ ಅನ್ನಿಸ್ತು. ಅದಾದಮೇಲೆ ಒಂದು ಸ್ವಲ್ಪ ಮಾತಾಡ್ತಾ ಒಂಥರ ಕಾಮಿಡಿಯನ್ ಆಗ್ಬಿಟ್ರು ಅವರು. ಒಂದು ಬಿಗ್ ಬಾಸ್ಗೆ ಈ ಥರ ಒಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತೂ ನಿಜವಾಗ್ಲೂ ಹುಡುಕ್ತಾರೆ. ಪ್ರತಿಯೊಂದು ಬಿಗ್ ಬಾಸ್ ಸೀಸನಲ್ಲೂ ಈ ಥರ ಒಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ. ನೋಡಬೇಕು, ಇವರಿಂದ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ರಥಮ್ ಅವ್ರು ಹೆಂಗಿದ್ರು ಹಂಗಿರ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಚರಣ್ ಅವ್ರನ್ನ ನೋಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ರತ್ನ ಅವ್ರು ಬರ್ತಾರೆ. ಅವ್ರ ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏನು ಗುರು ಹಿಂಗೆ ಮಾತಾಡ್ತಿದ್ದಾರೆ, 72 ಇಯರ್ಸ್ ಇವರಿಗೆ ಅಂತ ಅನ್ನಿಸ್ತು. ಒಂದು 50 ಇಯರ್ಸ್ ಹಂಗಿದ್ದಾರೆ ಅಂತ ಹೇಳ್ಬೋದು. ಫುಲ್ ಎನರ್ಜಿಯಾಗಿ ಯೋಗ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇವರಿಂದ ಅಂತೂ ನಾನು ನಿಜವಾಗ್ಲೂ ಸಖತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಒಂದು ನೆಗೆಟಿವ್ ಬರುತ್ತೆ, ಚಂದನ್ ಶೆಟ್ಟಿ ಅವರು ಬಜರ್ನ ಕೊಡಲ್ಲ ಅವರಿಗೆ, ಪಾಸಿಟಿವ್ ನೆಗೆಟಿವ್ ಆಗಿ ಕೊಡ್ತಾರೆ. ಸೊ ಅವ್ರಿಗೆ ಇನ್ನೊಂದು ಲೆವೆಲ್ ಆಫ್ ಫಿಲ್ಟ್ರಿಂಗ್ ನಡೆಯುತ್ತೆ ಅಂತ ಅನಿಸುತ್ತೆ. ಯಾರಿಗೆ 3 ಬಜರ್ ಬಂದಿರುತ್ತೋ ಅವರಿಗೆ 4 ಸ್ಟಾರ್ ಕೊಟ್ಟಿರೋರು ಮಾತ್ರನೇ ಡೈರೆಕ್ಟಾಗಿ ಸೀಸನ್ಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಕಾದು ನೋಡಬೇಕು ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅಂತ. ಅದನ್ನು ಬಿಟ್ಬಿಟ್ರೆ ಪೂರ್ಣಿಮಾ ನಾನು ಆಗಲೇ ಹೇಳ್ದಂಗೆ ಬೆಸ್ಟ್ ಅಂತ ಅನ್ನಿಸ್ತು. ಸಂಗೀತ ಅವ್ರ ಬಗ್ಗೆ ಮಾತಾಡೋದಾಗಲಿ, ಮತ್ತು ಅವ್ರು ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಟಯರ್ ಎತ್ತೋದು, ಮತ್ತು ಅವ್ರ ಜಡ್ಜಸ್ಗೆ ಒಂದು ಕುಡ್ದಿರೋ ಥರ ಮಾತಾಡು ಅಂದಾಗ ಅವ್ರನ್ನ ಅವ್ರು ಪ್ರೆಸೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಸಂಗೀತ ಅವ್ರಿಗೆ ಅವಾಜ್ ಹಾಕು ಅಂತ ಅಂದಾಗ
ಏನೋ ಒಂದು ಪಾಸಿಟಿವ್ ಆಗಿ ಮಾತಾಡೋದಾಗಿರ್ಬೋದು. ನನಗಂತೂ ಪೂರ್ಣಿಮಾ ಅವ್ರು ತುಂಬ ಅಂದರೆ ತುಂಬ ಇಷ್ಟ ಆದರು. ನಿಮ್ಗೇನು ಅನ್ನಿಸ್ತು ಪೂರ್ಣಿಮಾ ಅವ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಅವ್ರಿಗೆ 4 ಬಜರ್ ಕೂಡ ಸಿಗುತ್ತೆ. ದಟ್ಸ್ ಸೋ ನೈಸ್. ಎಲ್ಲರೂ ಇಷ್ಟು ಜನ ಬಂದವರಲ್ಲಿ ನಾವು ಹುಡುಕ್ತಾ ಇದ್ದಿದ್ದೆ ನಿಮ್ಮಂಥವ್ರನ್ನ. ವಿ ಆರ್ ಸೋ ಹ್ಯಾಪಿ ಅಂತ ಎಲ್ಲ ಹೇಳಿದ್ರು. ನನಗೂ ಹಂಗೆ ಅನ್ನಿಸ್ತು. ತುಂಬ ಪ್ಲೆಸೆಂಟ್ ಆಗಿತ್ತು ಅವ್ರು ಸ್ಟೇಜಿಗೆ ಬಂದಾಗ, ಪೂರ್ಣಿಮಾ ಅವ್ರು ಬಂದಾಗ. ಮತ್ತು ಅವ್ರು ಹ್ಯಾಂಡಲ್ ಮಾಡಿದ ರೀತಿನೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಾನು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೂ ಕೂಡ ಪ್ಲೀಸ್ ಲೆಟ್ ಮಿ ನೋ ಇನ್ ಅ ಕಮೆಂಟ್ ಸೆಕ್ಷನ್. ನಾನು ಪ್ರತಿಯೊಂದು ಕಮೆಂಟು ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.